ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾಡಕತ್ತಿರೋ ರೆಸಿಪಿ ಕಡ್ಲಿಬೇಳೆ ಪಲ್ಯ ರೀ. ಕಡ್ಲಿಬೇಳೆ ಪಲ್ಯ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಗ್ಲಾಸ್ ಕಡ್ಲಿಬೇಳೆ, 1 ಹೆಚ್ಚಿಟ್ಕೊಂಡು ಉಳ್ಳಾಗಡ್ಡಿ, 1 ಟಮಾಟಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗುರೆಳ್ಳು ಪುಡಿ ರೀ. ಈ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು 3 ರಿಂದ 4 ಸೀಟಿ ವಿಸಿಲ್ ಹೊಡಿಸ್ಕೋಬೇಕ್ರಿ. ನೋಡ್ರಿ, ಬೇಳೆ 4 ವಿಸಿಲ್ ಹೊಡಿಸ್ಕೊಂಡಿವಿ, ಹೆಂಗೆ ಕುದ್ದವು. ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕ್ರಿ. ಜೀರಿಗೆ ಸಾಸಿವೆ ಹಾಕೋಬೇಕ್ರಿ. ನೋಡ್ರಿ, ಹಿಂಗೆ ಎಣ್ಣೆ ಕಾದು ಜೀರಿಗೆ ಸಾಸಿವೆ ಚಟಪಟ ಅನ್ನಕ್ಕೆ ಈಗ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಈ ಉಳ್ಳಾಗಡ್ಡಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಹಿಂಗೆ ಕೆಂಪಗಾಗ್ಬೇಕ್ರಿ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ ರೀ, ಮನ್ಯಾಗ ಮಸಾಲೆ ಹಾಕಿ ಮಾಡಿದ ಖಾರದ ಪುಡಿ ರೀ ಇದು. ಈಗ ಟಮಾಟಿ ಸೇರಿ ಹಾಕ್ಬೇಕ್ರಿ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ್ರಿ. ನೋಡ್ರಿ, ಒಗ್ಗರಣೆ ಹೆಂಗೆ ಬಂದೈತಿ. ಈಗ ಬ್ಯಾಳಿ ಹಾಕೊಳ್ಳೋದ್ರಿ. ಇವು ನಾವು ಮನ್ಯಾಗ ಒಡೆದಿದ್ರು ಜವಾರಿ ಬ್ಯಾಳಿ ರೀ. ನೋಡ್ರಿ, ಬ್ಯಾಳಿ ಪಲ್ಯ ಹೆಂಗೆ ಕುದಿಯಾಕತ್ತೈತಿ. ಇದಕ್ಕೆ ಸ್ವಲ್ಪ ಗುರೆಳ್ಳು ಪುಡಿ ಹಾಕ್ಬೇಕ್ರಿ. ಈಗ ಚೆನ್ನಾಗಿ ಕಲಸ್ಬೇಕ್ರಿ. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡ್ಬೇಕ್ರಿ. ಇಷ್ಟಾದ್ರೆ ನಮ್ಮ ಕಡೆದು ಒಂಚೂರು ಬೆಲ್ಲ ಬೇಕಾದ್ರೆ ಹಾಕೋಬೋದ್ರಿ. ಇಷ್ಟಾದ್ರೆ ಬ್ಯಾಳಿ ಪಲ್ಯ ರೆಡಿ ರೀ. ಈ ರೆಸಿಪಿನ ನೀವು ಮನ್ಯಾಗ ಟ್ರೈ ಮಾಡ್ರಿ. ಹೆಂಗಿತ್ತಂತಂದು ಕಮೆಂಟ್ನಾಗ ಹೇಳ್ರಿ. ನೋಡ್ರಿ, ಬ್ಯಾಳಿ ಪಲ್ಯ